ಸನಾತನತೆ, ಅದೇ ಈ RSS ಸಂಘಟನೆಯ ಉಸಿರು ಮತ್ತು ಆತ್ಮ. ಅಂತ ಸಂಘಟನೆಯ ಬಗ್ಗೆ ನೀವು ಇಲ್ಲ ಸಲ್ಲದ ಆರೋಪ ಮಾಡಿದ್ರೆ ಕೊನೆಗದು ಏನಾಗತ್ತೆ? ನಿಮ್ಮನ್ನೇ ಸುತ್ತಕೊಳ್ತದೆ, ನಿಮ್ಮನ್ನೇ ಸುಡುತ್ತದೆ. ಅಂತ ಪರಿಸ್ಥಿತಿ ಈಗ ಪ್ರಿಯಾಂಕಾ ಖರ್ಗೆ ಅವರಿಗೆ ಬಂದು ಒದಗಿದೆ. ಯಾವ ಆಧಾರದಲ್ಲಿ ನೀವು RSS ಅನ್ನ ಇಷ್ಟು ಕಂಡೆಮ್ಡ್ ಮಾಡಿದ್ರಿ? RSS ಮೇಲೆ ಯಾಕೆ ಇಷ್ಟು ದ್ವೇಷ, ಅಸೂಯೆ ಮತ್ತು ವಿಷವನ್ನ ಕಾರಿದ್ರಿ? RSS ಒಂದು ಸಮಾಜ ಘಾತುಕ ಶಕ್ತಿ ಅಂತ ಹೇಗೆ ಹೇಳಿದ್ರಿ? ಈ ದೇಶದ್ರೋಹಿ ಸಂಘಟನೆಗಳು ಇತ್ಯಾದಿಗಳು ಮಾಡ್ತಾ ಇದಾರಲ್ಲ, ಜೆಹಾದಿಗಳು, ಲವ್ ಜೆಹಾದು, ಮತಾಂತರ, NGOಗಳು ಏನ್ ಮಾಡ್ತಾ ಇದ್ದಾರೆ? ಆ ದುಡ್ಡನ್ನ ತಂದು ಇಲ್ಲಿ ಮಾಡ್ತಾ ಇರುವುದೇನು? ದಿಮಾಗಿ ನಕ್ಸಲ್ಗಳೊಟ್ಟಿಗೆ ಸೇರ್ಕೊಂಡು ಅದಕ್ಕಾಗಿನೇ ಈಗ ಬಿಲ್ ತರ್ತಾ ಇರುವಂತದ್ದು. ಹಾಗಾಗಿ ಅಂತ ಸಂಘಟನೆಗಳೆಲ್ಲ ನಿಮಗೆ ಸುಭಗವಾಗಿ ಕಾಣುತ್ತೋ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನಿದನ್ನ ಬಾರಿ ಹೇಳ್ತಾ ಇದ್ದೆ. RSS ಅನ್ನ ಮುಟ್ಟಿದವರು, RSS ಅನ್ನ ಮುಟ್ಲಿಕ್ಕೆ ಹೋಗುವವರು ಖಂಡಿತವಾಗಿ ಸುಟ್ಕೊಳ್ತಾರೆ, ಸುಟ್ಟೋಗ್ತಾರೆ. ಕೋಲ್ ಕೊಟ್ಟು ಪೆಟ್ಟು ತಿನ್ನುವ ಕತೆ ಇದು. 100 ವರ್ಷ ಆಯ್ತು, ಎಷ್ಟು ಪ್ರಧಾನಿಗಳನ್ನು ಕಂಡಿಲ್ಲ. ನೆಹರು ಇಂದ ರಾಹುಲ್ ಗಾಂಧಿಯವರೆಗೆ ಕಾಂಗ್ರೆಸ್ ಅಂತಲೇ ಇಟ್ಕೊಂಡ್ರು ಕೂಡ. ಇಷ್ಟಾಗಿಯೂ ಕೂಡ RSS ಅನ್ನ ಪಥಸಂಚಲನಕ್ಕೆ ಆಹ್ವಾನಿಸಿದ್ರಿಂದ ಹಿಡಿದು, RSS ಮೇಲೆ ಬ್ಯಾನ್ ಮಾಡಿದ್ರಿಂದ ಹಿಡಿದು ಎಲ್ಲಾ ಘಟನೆಗಳನ್ನು, ಸವಾಲುಗಳನ್ನು, ಆದರ, ಪ್ರೀತಿ, ವಿಶ್ವಾಸ ಎಲ್ಲವನ್ನ ನೋಡಿದೆ ಈ RSS ಸಂಘಟನೆ. ಸಮಾಜ ಸೇವೆ, ದೇಶ ಸೇವೆ, ಈಶ ಸೇವೆ. ಈ ದೇಶವೇ ಪ್ರಥಮ. ಈ ದೇಶಿಕರಿಗೆ ಯಾವುದೇ ತೊಂದರೆ ಆಗಲಿ ಅಲ್ಲಿ RSS ಪ್ರಧಾನವಾಗಿ ಪಾತ್ರ ವಹಿಸ್ತದೆ. ಈ ಮಾತಾಡುವವರು, ಗೂಬೆ ಕೂರಿಸುವವರು, RSS ಅನ್ನ ವಿಷ ಅನ್ನುವವರು, ವಿಷದ ಸರ್ಪ ಅನ್ನುವವರು ಯಾರೂ ಕೂಡ ಸಮಾಜಕ್ಕೆ ಸೇವಾ ಮನೋಭಾವದಿಂದ ಸಮಾಜಕ್ಕೆ ಸಂಕಟ ಬಂದಾಗ ಯಾರೂ ಸ್ಪಂದಿಸಿದ ದಾಖಲೆಗಳಿಲ್ಲ. RSSನ 100 ವರ್ಷದ ಚರಿತ್ರೆಯಲ್ಲಿ ಪ್ರತಿ ಕ್ಷಣವೂ ಇಂಥ ಘಟನೆಗಳು, ಇಂಥ ಸೇವೆ ದಾಖಲಾಗಿದೆ. ಜನಸೇವೆಗಾಗಿಯೇ ಹುಟ್ಕೊಂಡಂತ ಸಂಘಟನೆ, ಜನಾರ್ದನ ಸೇವೆ ಅಂತ ಭಾವಿಸಿದಂತ ಸಂಘಟನೆ, ಈ ದೇಶ, ಈ ದೇಶದ ಅಸ್ಮಿತೆ, ಈ ದೇಶದ ಧರ್ಮ, ಸನಾತನತೆ, ಅದೇ ಈ RSS ಸಂಘಟನೆಯ ಉಸಿರು ಮತ್ತು ಆತ್ಮ. ಅಂತ ಸಂಘಟನೆಯ ಬಗ್ಗೆ ನೀವು ಇಲ್ಲ ಸಲ್ಲದ ಆರೋಪ ಮಾಡಿದ್ರೆ ಕೊನೆಗದು ಏನಾಗತ್ತೆ? ನಿಮ್ಮನ್ನೇ ಸುತ್ತಕೊಳ್ತದೆ, ನಿಮ್ಮನ್ನೇ ಸುಡುತ್ತದೆ. ಅಂತ ಪರಿಸ್ಥಿತಿ ಈಗ ಪ್ರಿಯಾಂಕಾ ಖರ್ಗೆ ಅವರಿಗೆ ಬಂದು ಒದಗಿದೆ. ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇರುವಂತ ಪ್ರತಿ ಕೆಲಸಗಳು ಕೂಡ ಎಡವಟ್ಟಿನಿಂದ ಕೂಡಿದೆ. ಅದಕ್ಕೆ ಅದರದೇ ಆದಂತ ಒಂದು ತಾರ್ಕಿಕ ನೆಲೆಗಳಿಲ್ಲ. ಇತ್ತೀಚೆಗೆ IAS ಆಫೀಸರು, KPSC ಹಗರಣದ ಕಿಂಗ್ ಪಿನ್ನು, ಭ್ರಷ್ಟ ಅಧಿಕಾರಿ, ಮನೆಯನ್ನು ಖಾಲಿ ಮಾಡಿ ಸುಳ್ಳು ಹೇಳಿ ರಜೆ ಅರ್ಜಿ ಹಾಕಿ ಊರು ಬಿಟ್ಟು ತನ್ನ ಊರಿಗೂ ಹೋಗದೇನೆ ಸ್ವಿಚ್ ಆಫ್ ಮಾಡಿಕೊಂಡು ಓಡಿ ಹೋದಂತ, ಅಡಗಿ ಕೂತಂತ ಜ್ಞಾನೇಂದ್ರ ಕುಮಾರನ್ನ ಸಮರ್ಥಿಸ್ಲಿಕ್ಕೆ ಹೊರಟ್ರು. ಆಮೇಲೆ ನನಗೂ ಸಿಗ್ಲಿಲ್ಲ ಅಂತಂದ್ರು, ಮತ್ತೆ ನನಗೆ ಈ ವಿಷಯವೇ ಗೊತ್ತಿಲ್ಲ ಅಂತಂದ್ರು. ಯಾಕೆ ಬೇಕಿತ್ತಿದೆಲ್ಲ? ಓಡಿ ಹೋಗಿಲ್ಲ, ನನ್ನ ಸಂಪರ್ಕದಲ್ಲಿದ್ದಾರೆ, ತಂದೆಯವ್ರಿಗೆ ಹುಷಾರಿಲ್ಲ, 2 ದಿನದಲ್ಲಿ ಬರ್ತಾರೆ. ಕೊನೆ ನೋಡಿದ್ರೆ ನನಗೂ ಸಂಪರ್ಕದಲ್ಲಿಲ್ಲ, ನನಗ್ ಗೊತ್ತಿಲ್ಲ. ಅಲ್ಲಿ ತಂದೆ ಆಸ್ಪತ್ರೆಗೆ ಹೋಗಿಲ್ಲ, ಹೃದಯದ ತೊಂದರೆಯೂ ಆಗಿಲ್ಲ, ICU ನಲ್ಲೂ ಇಲ್ಲ, ಏನೂ ಇಲ್ಲ. ಇಂಥ ಎಡವಟ್ಟುಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಂತ ಪ್ರಿಯಾಂಕಾ ಖರ್ಗೆ ಅವರು ಈಗ ಬಿಜೆಪಿಯ ಕಪಿಮುಷ್ಟಿಯಲ್ಲಿ ಸಿಕ್ಕಿ RSSನ ಜಪವನ್ನೂ ಮಾಡದೇನೆ, RSSನ ಬಗ್ಗೆ ಮತ್ತಿಷ್ಟು ಉಗುಳಲಿಕ್ಕೂ ಆಗದೇನೆ ಒದ್ದಾಡ್ತಾ ಇದ್ದಾರೆ. ಮುಖಭಂಗ, ಕೋಲ್ ಕೊಟ್ಟು ಪೆಟ್ಟ ತಿಂದ ಕತೆ, ಮುಖ ಎತ್ತಿ ಮಾತಾಡ್ಲಿಕ್ಕೆ ಆಗದೇ ಇದ್ದಂತ ಪರಿಸ್ಥಿತಿ. ನೀವು ಯಾವುದನ್ನ ದೇಶದ್ರೋಹಿ ಅಂತೀರಿ, ಯಾವುದನ್ನ ಸಮಾಜ ದ್ರೋಹಿ ಅಂತೀರಿ, ಯಾವುದನ್ನ ವಿಷ ಅಂತೀರಿ? ಲಾಠಿ ಇಡೀ ದೇಶದಲ್ಲಿ 100 ವರ್ಷದಲ್ಲಿ RSSನ ಲಾಠಿ ಯಾವುದೇ ರೀತಿಯ ವಿಷಮ ಸ್ಥಿತಿಗೆ ಕಾರಣ ಆಗಿಲ್ಲ, ಗಲಭೆಗೆ ಕಾರಣ ಆಗಿಲ್ಲ. ಸಮಾಜದಲ್ಲಿ RSSನವರು ಲಾಠಿ ಹಿಡ್ಕೊಂಡು ಪ್ರಹಾರ ಮಾಡಿದ್ರಂತೆ, ಹಂಗಾಯ್ತಂತೆ, ಹಿಂಗಾಯ್ತಂತೆ. ನೋ, ಇಷ್ಟಾಗಿಯೂ ನೀವು ಲಾಠಿ ಬಗ್ಗೆ ಮಾತಾಡಿದ್ರಿ. ಲಾಠಿ ಹಿಡ್ಕೊಂಡು ಸಮಾಜದ ಮಧ್ಯೆ ಅವರು ಪಥಸಂಚಲನ ಮಾಡ್ತಾರೆ, ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಅಧಿಕಾರದಲ್ಲೇ, ನಿಮ್ಮ ಆಡಳಿತದಲ್ಲೇ, ನಿಮ್ಮ ಸರ್ಕಾರದಲ್ಲೇ ಲಾಠಿ ಬಿಡ್ರಿ, ಚೂರಿ ಹಿಡ್ಕೊಂಡು ಹೋಗ್ತಾರೆ,
ಖಡ್ಗ ಹಿಡ್ಕೊಂಡು ಹೋಗ್ತಾರೆ, ಪೊಲೀಸರಿಗೆ ಕುತ್ತಿಗೆ ಕೈ ಹಾಕ್ತಾರೆ. ಏನೇನೆಲ್ಲ ನೋಡಿಲ್ಲ ನಾವು. ಇಡೀ ಖಡ್ಗಗಳನ್ನೇ ಇದಕ್ಕೆ ಕಮಾನ್ ಮಾಡಿ ಕಟ್ಟಿ ಬಿಟ್ಟಿದ್ರಲ್ಲ ಶಿವಮೊಗ್ಗ ಮತ್ತು ಬಳ್ಳಾರಿಯಲ್ಲಿ. ಅವರು ನಿಮಗೆ ಸಮಾಜ ಘಾತುಕರಾಗಿ ಕಾಣಲಿಲ್ಲ, ಅವರು ಮನುಷ್ಯ ವಿರೋಧಿಗಳಾಗಿ ಕಾಣಲಿಲ್ಲ, ಅವರು ವಿಷಕಾರಿಯಾಗಿ ಕಾಣಲಿಲ್ಲ. ದೊಡ್ಡ ಖರ್ಗೆ ಅವ್ರಿಗೂ ಅಷ್ಟೇ, ನಿಮಗೂ ಅಷ್ಟೇ. ಆದರೆ ಈ ಸಮಾಜ, ಈ ಅಸ್ಮಿತೆ, ನಮ್ಮ ಧರ್ಮ, ನಮ್ಮ ಶಿಸ್ತು, ಆತ್ಮಾಭಿಮಾನ, ಆತ್ಮಗೌರವ, ವ್ಯಕ್ತಿತ್ವ ವಿಕಸನ, ಇವೆಲ್ಲವನ್ನ ಶಾಖಾ ಕಾರ್ಯಕ್ರಮದಲ್ಲಿ, ಪಥಸಂಚಲನದಲ್ಲಿ, ಬೇರೆ ಬೇರೆ ರೀತಿಯ ಬೌದ್ಧಿಕನಲ್ಲಿ ಎಲ್ಲವನ್ನ ಅದು ಸಮಾಜಕ್ಕಾಗಿ, ವ್ಯಕ್ತಿಗತವಾಗಿ ಮತ್ತು ಸಂಪೂರ್ಣವಾದಂತ ಒಂದು ಶ್ರೇಯೋಭಿವೃದ್ಧಿಗಾಗಿ RSS ಶ್ರಮಿಸ್ತದೆ. ಅದರ ಮೇಲೆ ಏನ್ ಮಾಡಿದ್ರಿ? ಇಲ್ಲ ಸಲ್ಲದ ಉಗುಳುವಿಕೆಯನ್ನ ಮಾಡಿದ್ರಿ. ಈಗ ಏನಾಯ್ತು? ಮೇಲ್ಮುಖ ಮಾಡಿ ಉಗಿದ್ರೆ ನಿಮ್ಮ ಮುಖದ ಮೇಲೆ ಬೀಳತ್ತೆ. RSS ನವರು ಅದರ ಎಲ್ಲ ಆಯಕಟ್ಟಿನ ಜಾಗದಲ್ಲಿ ಇದ್ದವ್ರು ಏನ್ ಹೇಳ್ತಾ ಬಂದ್ರು? ನೀವು ಯಾವುದೇ ಪತ್ರ ಬರೀರಿ, ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿ. ನಾವು ರಿಜಿಸ್ಟರ್ ಮಾಡಿಲ್ಲ, ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ, ನೀವು ಏನು ಮಾಡ್ತೀರೋ ಮಾಡಿ. BK ಹರಿಪ್ರಸಾದ್ ನಂತವ್ರು ಏನ್ ಹೇಳಿದ್ರು? ಜೈಷ್ ಎ ಮೊಹಮ್ಮದ್ ಸಂಘಟನೆಯು RSS ಒಂದೇ. ಯಾವ ದೇಶದಲ್ಲಿ ಹುಟ್ಟಿದ್ದೀರಿ? ನಿಮ್ಮ ಸಂಸ್ಕಾರ ಏನು? ನಿಮ್ಮ DNA ಏನು ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಜೈಷ್ ಎ ಮೊಹಮ್ಮದ್ ಸಂಘಟನೆ ಏನು? ನಿಮಗೆ RSS ಬಗ್ಗೆ ಎಷ್ಟೇ ಒಂದು ವಿಕಾರ ಮನೋಭಾವ ಇರಬಹುದು, ನಿಮ್ಮ ಸೈದ್ಧಾಂತಿಕ ಭಿನ್ನತೆ ಇರಬಹುದು, RSS ಅಂತಂದ್ರೆ ನಿಮಗೆ ಅತ್ಯಂತ ಆಕ್ರೋಶ ಇರಬಹುದು, ಎಲ್ಲವೂ ಸತ್ಯ. ಆದರೆ ನಿಮ್ಮ ಪಂಚೇಂದ್ರಿಯಗಳು ಸರಿಯಾಗಿದ್ರೆ, ನಿಮ್ಮ ಆರೋಗ್ಯ ಸರಿಯಾಗಿದ್ರೆ, ಈ ದೇಶದಲ್ಲಿ 100 ವರ್ಷದಲ್ಲಿ RSS ಯಾವ ರೀತಿ ಕೆಲಸ ಮಾಡಿದೆ, ಅದೇ ISI ಪ್ರೇರಿತ, ಪಾಕ್ ಪ್ರೇರಿತ ಜೈಷ್ ಎ ಮೊಹಮ್ಮದ್ ಸಂಘಟನೆ ಈ ದೇಶದಲ್ಲಿ ಏನು ಮಾಡಿದೆ ಅಷ್ಟರ ಮಟ್ಟಿಗೆ ಗೊತ್ತಾಗುದಿಲ್ಲ. ಅಷ್ಟು ಹೀನಾಯವಾಗಿ ವರ್ತಿಸ್ತೀರಿ, ಅಷ್ಟು ಕ್ರೂರವಾಗಿ ವರ್ತಿಸ್ತೀರಿ. ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ RSS ಅನ್ನು ಹೋಲಿಸ್ತೀರಿ. ಇದೇ ನಿಮ್ಮ ನೆಹರು, ಇದೇ ನಿಮ್ಮ ಇಂದಿರಾ ಗಾಂಧಿ ಅವರು RSS ಬಗ್ಗೆ ಏನ್ ಹೇಳಿದ್ರು? RSS ಶಾಖೆಗೆ ಹೋದವ್ರು ಯಾರು? RSS ಅನ್ನ ಪಥಸಂಚಲನಕ್ಕೆ ಆಹ್ವಾನಿಸಿದವರು ಯಾರು? ಈ ದೇಶದಲ್ಲಿ ನಡೆದ ದುರ್ಘಟನೆಯಲ್ಲಿ RSS ಅತ್ಯಂತ ನಿರ್ಣಾಯಕವಾಗಿ ಪಾತ್ರ ವಹಿಸ್ತಾ ಇದೆ ಅಂತ ಹೇಳಿದ ಪ್ರಧಾನಿ ಯಾರು? BK ಹರಿಪ್ರಸಾದ್ ಅವರಿಗೆ ಚರಿತ್ರೆಯ ಪಾಠ ಮಾಡ್ಬೇಕಾ ನಾವು? ಇಂಥ ಪರಿಸ್ಥಿತಿಯಲ್ಲಿ ಈಗ ಪ್ರಿಯಾಂಕಾ ಖರ್ಗೆ ಆಡಿದ ಎಲ್ಲಾ ಮಾತುಗಳಿಗೂ ಸಮಾಜದಲ್ಲಿ ನಿಂತು ಉತ್ತರಿಸಬೇಕಾದಂತ ಉತ್ತರದಾಯಿತ್ವದ ಪ್ರಶ್ನೆ ಎದುರಾಗಿದೆ. ಕೋಲು ಕೊಟ್ಟು ಪೆಟ್ಟು ತಿಂದ ಕತೆ, ಹಗ್ಗ ಕೊಟ್ಟು ಕಟ್ಟಿಸಿಕೊಂಡ ಕತೆ. ಹಾಗಾದ್ರೆ ಏನು? ಆ ಎಲ್ಲ ವಿವರಗಳನ್ನ ನಿಮ್ಮೆದುರು ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ನೆರವಾಗಿ. ಅದರ ಜೊತೆ ನಿಮ್ಮ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ದಾಖಲಿಸಿ. ನೋಡಿ, RSS 24 ಗಂಟೆಯೂ RSS. ಮತ್ತೆ ಯಾವುದೇ ಸಾರ್ವಜನಿಕ ಭಾಷಣಕ್ಕೆ ಹೋಗ್ಲಿ, ಅಲ್ಲಿ ದೊಡ್ಡ ಖರ್ಗೆ ಅವರು ಕೂಡ RSS, ಹಿಂದುತ್ವ, ಸನಾತನ, ರಾಮ, ಕೃಷ್ಣ ಅದರ ಮೇಲೇನೆ ಕೆಸರೆರ್ತಾ ಬಂದ್ರು. ಇದೇ ಪ್ರಿಯಾಂಕಾ ಖರ್ಗೆ ಅವರು ಪಥಸಂಚಲನದ ಒಂದು ಸಂದರ್ಭದಲ್ಲಿ ಕಲಬುರಗಿಯ ಚಿತ್ತಾಪುರದಲ್ಲಿ ಅಲ್ಲೂ ಕೋಲ್ ಕೊಟ್ಬಿಟ್ಟು ತಿಂದ್ರು. ಕೋರ್ಟ್ ಹೇಳಿತು, ಪಬ್ಲಿಕ್ ಸ್ಥಳ ಅಂದ್ರೆ ಏನು ಅಂತ ಭಾವಿಸಿದಿರಿ? ಅದು ಪಾರ್ಕ್ ಇರ್ಬೋದು, ರೋಡ್ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು. ಸಾರ್ವಜನಿಕ ಸ್ಥಳಗಳನ್ನ, ಸ್ಥಳಾವಕಾಶಗಳನ್ನ ಸಾರ್ವಜನಿಕರು ಬಳಸ್ಕೊಳ್ದೇನೆ ಇನ್ಯಾರು ಬಳಸಬೇಕು? ಅದೇ ಕೋರ್ಟು ಇವತ್ತು ಇವರು ತರುವಂತ ಒಂದು ಕಾಯ್ದೆಗೂ ಪ್ರಾಯಶಃ ಇಂಥದ್ದೇ ಒಂದು ತಪರಾಕಿ ಹಾಕುವ ಸಾಧ್ಯತೆ ಇದೆ. ಸಾರ್ವಜನಿಕ ಸ್ಥಳಗಳನ್ನ, ಶಾಲಾ ಸ್ಥಳಗಳನ್ನ ಬಳಸ್ಕೋಬೇಕಾದ್ರೆ ಸರ್ಕಾರಿ ಕಾನೂನನ್ನ ಅಳವಡಿಸ್ತೇವೆ, ನೀವು ಅನುಮತಿಯನ್ನ ತೆಗೆದುಕೊಳ್ಬೇಕು. ಹಾಗಾದ್ರೆ ಈಗ ಪ್ರತಿಯೊಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ಒಂದು 10-15 ಜನ ಸೇರಿ ಒಂದು ಈ ಇದರಲ್ಲಿ ವಾಕಿಂಗು, ಅಲ್ಲಿ ಅವ್ರೇನೋ ಒಂದು ಸೇರ್ತಾರೆ, ಅಲ್ಲೊಂದು ನಗುವಿನ ಉತ್ಸವ ಮಾಡ್ತಾರೆ ಅವರು, ಅಥವಾ ಇನ್ನೊಂದು ಮಗದೊಂದು ಏನೋ ಪಾರ್ಕ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮಾಡ್ತಾರಪ್ಪ. ಅದು ಎಲ್ಲದಕ್ಕೂ ನಿಮ್ಗೆ ಹತ್ರ ಬರ್ಕೊಂಡು ಕೂತ್ಕೊಳ್ಳೋದಾ? ನಿಮ್ಮ ಹತ್ರ ಅನುಮತಿ ತಗೊಳ್ಳೋದಾ? ಧೈರ್ಯ ಇದ್ರೆ RSS ಅಂತ ಘೋಷಿಸಿ ಕಾನೂನು ಮಾಡ್ರಿ. RSS ಪಥಸಂಚಲನ RSS ಶಾಖಾ ಕೆಲಸ, ನೀವು ಮಾಡ್ಬೇಕಾದ್ರೆ ಅನುಮತಿ ತಗೋಬೇಕು ಅಂತ ಕಾನೂನು ಮಾಡಿ ನೋಡೋಣ. ಕೇಳಿದ್ರೆ ಏನಂದ್ರಿ? RSS ಗೆ ಮಾಡಿದ್ದಲ್ಲ, ಎಲ್ಲರಿಗೂ ಹೇಗೆ ಮಾಡ್ತೀರಿ ಮಾಡಿ ನೋಡೋಣ. ಸಾರ್ವಜನಿಕರು ಯಾವ ರೀತಿ ನಿಮ್ಗೆ ತಿರುಗೇಟ್ ಹೊಡೆತಾರೆ ಗೊತ್ತಾಗುತ್ತೆ. ನಿಮ್ಮ ಅಜೆಂಡಾಗಳೆಲ್ಲ ಅರ್ಥ ಆಗುದಿಲ್ಲ ಅಂತ ಭಾವಿಸಿದ್ರ? RSS ನ ಕಿವಿ ಹಿಂಡಲಿಕ್ಕೆ, RSS ಗೆ ನಿರ್ಬಂಧ ಹೇರ್ಲಿಕ್ಕೆ, ಅದರ ಶಾಖಾ ಕಾರ್ಯಕ್ರಮಕ್ಕೆ ನೀವೇನ್ ಮಾಡ್ತಾ ಇದ್ದೀರಿ? ಈ ರೀತಿಯ ಹಿಂಬಾಗಲಿನಿಂದ ಒಂದು ಕಾನೂನು ತರ್ತಾ ಇದ್ದೀರಿ.
ಸಾರ್ವಜನಿಕರು ಮಳ್ರಲ್ಲ, ಸಾರ್ವಜನಿಕರು ಮತಿಹೀನರಲ್ಲ, ಸಾರ್ವಜನಿಕರು ಕಣ್ಮುಚ್ಚಿ ಕೂತಿಲ್ಲ. ಇದರ ಮಧ್ಯೆ ಈಗ ನೀವು ಎಕ್ಸ್ಪೋಸ್ ಆಗಿದ್ದೀರಿ ಖರ್ಗೆ ಅವರೇ, ಏನಾಯ್ತವು ಅನ್ನೋ ಪ್ರಶ್ನೆ ಬಂದ್ರೆ, ಇತ್ತೀಚೆಗೆ ನಾಗೇಂದ್ರನ ಗಲಾಟೆಗೆ ಬಲಿಯಾದಂಥ ಅಧಿವೇಶನ ನೀವು ಗಮನಿಸಿದ್ದೀರಿ. ಅಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಸದನದಲ್ಲಿ ಚುಕ್ಕಿ ಗುರುತಿಲ್ಲದ ಒಂದು ಪ್ರಶ್ನೆ 3 ಪಾಯಿಂಟ್ಗಳನ್ನ ಎದುರಿಟ್ರು. ಯಾಕೆಂತಂದ್ರೆ ನಿರಂತರವಾಗಿ ಅವರ ಗೃಹ ಇಲಾಖೆಯ ಕೆಲಸ ಸರಿ ಮಾಡ್ತಾ ಇದ್ದಾರೋ, ಈ ನಾಡಿನಲ್ಲಿ ನಡೀತಾ ಇರುವಂತ ಕೊಲೆ, ಸುಲಿಗೆ, ಗಲಭೆ, ಕಳ್ಳತನ ಯಾವ್ಯಾವ ರೂಪದಲ್ಲಿ ಆಗ್ತಾ ಇದೆ ಅದರ ಬಗ್ಗೆ ಯೋಚನೆ ಇಲ್ಲ. ಡ್ರಗ್ಸ್ ಅದರ ಬಗ್ಗೆ ಯೋಚನೆ ಇಲ್ಲ. ಡ್ರಗ್ಸ್ ಫ್ಯಾಕ್ಟ್ರಿ ಅದು ಮಹಾರಾಷ್ಟ್ರದವ್ರು ಬಂದು ಹಿಡಿಬೇಕು. ಇನ್ನು ಪೊಲೀಸ್ ಇಲಾಖೆಯದ್ದೇ ಭ್ರಷ್ಟಾಚಾರ, ಕಳ್ಳತನ, ದರೋಡೆ, ಅದಂತೂ ಪೊಲೀಸ್ ಇಲಾಖೆಯ ಬಗ್ಗೆ ಒಂದು ವಿಚಿತ್ರವಾದಂತ ಹೇವರಿಕೆಯನ್ನ ಸಮಾಜದಲ್ಲಿ ತರುವಷ್ಟರ ಮಟ್ಟಿಗೆ ಆಂತರಿಕ ಪ್ರಕ್ಷುಬ್ಧತೆ ಮತ್ತು ಭ್ರಷ್ಟತೆ ಸಮಾಜದ ಎದುರು ರಾಚುವ ಹಾಗೆ ಹೊರಗೆ ಬರ್ತಾ ಇದೆ. ಅದರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಏನು ಯೋಚನೆ ಮಾಡ್ತಾ ಇದ್ದಂಗೆ ಕಾಣೆ. ಹಾಗಾಗಿ ಆರ್ ಎಸ್ ಎಸ್ ಅಂತ ಹೇಳಿ ಇದ್ದ ಬದ್ದಲ್ಲಿ ಯಾವುದೇ ಪತ್ರಿಕೆ ಮಾಧ್ಯಮ ಏನಾದ್ರೂ ಸಿಗ್ಲಿ ಅಲ್ಲಿ ಆರ್ ಎಸ್ ಎಸ್ ನಿಲ್ರಿ, ನಾನು ಪತ್ರ ಬರ್ದಿದ್ದೇನ್ರಿ, ಅವ್ರು ಹುಡ್ಕೊಂಡ್ ಬರ್ಬೇಕಲ್ರ, ಬರ್ಬೇಕು, ಹುಡುಕ್ತಾ ಇದ್ದಾರೆ ಬಿಡಿ, ನಾವೇನು ಸುಮ್ಮನೆ ಕೂತಿದ್ದೇವಾ? ನಮ್ಮ ಹತ್ರ ಅಸ್ತ್ರಗಳಿದೆ, ಕಾನೂನು ಬಳಸ್ತೇವೆ, ನಾವು ಕೇಳ್ತೇವೆ, ಅವರು ಉತ್ತರ ಕೊಡದೇ ಇದ್ರೆ ಉತ್ತರ ತರಿಸ್ತೇವೆ, ಈ ರೀತಿಯ ಭಯಂಕರ ಮಾತುಗಳನ್ನ ಆಡ್ತಾ ಇದ್ರು. ಆದ್ರಿಂದ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೇಳಿದ್ರು, ಗೃಹ ಮಂತ್ರಿಗಳೇ, ರಾಜ್ಯದಲ್ಲಿ ಈವರೆಗೆ ಅಂದ್ರೆ ನನ್ನ ಅಂದಾಜು 79 ವರ್ಷಗಳಲ್ಲಿ ಅನ್ನುವಲ್ಲಿವರೆಗೆ ನಾವು ಹೋಗ್ಬೋದು, ಈವರೆಗೆ ಆರ್ ಎಸ್ ಎಸ್ ವಿರುದ್ಧ ಎಷ್ಟು ಪ್ರಕರಣಗಳು ರಾಜ್ಯದಲ್ಲಿ ದಾಖಲಾಗಿವೆ? ನಂಬರ್ 1. ಹಾಗೇನೆ ಇಷ್ಟು ವರ್ಷಗಳಲ್ಲಿ, ನಿಮ್ಮ ಅಧಿಕಾರ ಅವಧಿ ಅಂತ ನಾನು ಹೇಳ್ತಾ ಇಲ್ಲ, ಸುದೀರ್ಘವಾಗಿ ತಗೊಳ್ಳಿ ಚರಿತ್ರೆಯಲ್ಲಿ, ಇಷ್ಟು ವರ್ಷಗಳಲ್ಲಿ ಸದರಿ ಸಂಘಟನೆ ಯಾವುದಾದ್ರೂ ಗಲಭೆ, ದೊಂಬಿ ಪ್ರಕರಣಗಳಲ್ಲಿ ಭಾಗಿಯಾಗಿದೆಯೇ? 3. ಪಥಸಂಚಲನ ಅಥವಾ ಶಾಖಾ ನಡೆಸುವ ಸಂದರ್ಭದಲ್ಲಿ ಯಾವುದಾದರೂ ಅಹಿತಕರ ಘಟನೆಗಳು ಜರುಗಿ ಪ್ರಕರಣ ದಾಖಲಾಗಿದೆಯೇ? ಈ ಪ್ರಶ್ನೆಯನ್ನ ಕೇಳಿದ್ರು. ಈ ಪ್ರಶ್ನೆಯನ್ನ ಕೇಳಿದಾಗ ಮಾನ್ಯ ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಉತ್ತರವನ್ನ ಲಿಖಿತ ರೂಪದಲ್ಲಿ ಮತ್ತು ತನ್ನ ಸಿಗ್ನೇಚರ್ ಸಮೇತ ಕೊಟ್ಟಿದ್ದಾರೆ. ಇದನ್ನ ಭೇಷ್ ಅನ್ನಬೇಕು, ಅವರನ್ನ ಅಭಿನಂದಿಸಬೇಕು, ಮಾಡುವ ಕೆಲಸವನ್ನ ಶಿಸ್ತುಬದ್ಧವಾಗಿ ಮಾಡಿದ್ದಾರೆ. ಮತ್ತೆ ಅವ್ರು ಯಾವಾಗಲೂ ಕಾನೂನೇ ಮಾತಾಡ್ತಾರೆ, ಸಂವಿಧಾನ ಮಾತಾಡ್ತಾರೆ, ಅಂಬೇಡ್ಕರ್ ಅವ್ರ ಇಟ್ಕೊಂಡು ಮಾತಾಡ್ತಾರೆ. ಆದ್ರಿಂದ ಅವರಿಗೆ ಕಾನೂನಾತ್ಮಕವಾಗಿ ಉತ್ತರ ಕೊಡಬೇಕು, ಉತ್ತರ ಪಡೆಯಬೇಕು ಅನ್ನುವಂಥ ಉದ್ದೇಶದಿಂದ ಬಹುಶಃ ಛಲವಾದಿ ನಾರಾಯಣ ಸ್ವಾಮಿ ಅವರು ಪ್ರಶ್ನೆ ಕೇಳಿದ್ದಾರೆ. ಇದರಲ್ಲಿ ಗೃಹ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಈವರೆಗೆ ಯಾವುದೇ ಪ್ರಕರಣಗಳು ಆರ್ ಎಸ್ ಎಸ್ ಮೇಲೆ ದಾಖಲಾಗಿಲ್ಲ. ಇದು ಈಗ ಅಸ್ತ್ರ, ಇದು ಈಗ ಬ್ರಹ್ಮಾಸ್ತ್ರ. ಇದೇ ಈಗ ನಮ್ಮ ಶ್ರೀಯುತ ಪ್ರಿಯಾಂಕಾ ಖರ್ಗೆ ಅವರಿಗಾದಂತ ಸಾಮಾಜಿಕವಾದಂತ ಬಹಳ ದೊಡ್ಡ ಮುಖಭಂಗ, ಕೋಲ್ ಕೊಟ್ಟು ಪೆಟ್ಟು ತಿಂದ ಕತೆ ಇದು. ನೋಡಿ, ನೀವು ಯಾವ ಸಂಘಟನೆಯನ್ನ ವಿಷ ಅಂತ ಕರೆಬೇಕು, ಯಾವ ಸಂಘಟನೆಯನ್ನ ಸಮಾಜಕ್ಕೆ ಇದು ಭಯಾನಕ ಅಂತ ಹೇಳ್ಬೇಕು, ಯಾವ ಲಾಠಿಯನ್ನ ಹಿಡ್ಕೊಂಡೋದ್ರೆ ಅವರು ಸಮಾಜದಲ್ಲಿ ನಾಳೆ ಹೊಡೆದ್ರೆ, ಅಶಾಂತಿಯನ್ನ ಕ್ರಿಯೇಟ್ ಮಾಡಿದ್ರೆ ಅಥವಾ ಇನ್ನೇನೋ ಮಾಡಿದ್ರೆ ಅಂತ ಹೇಳಬೇಕು. ಆ ಸಂಘಟನೆ ಮೇಲೆ ಕ್ರಿಮಿನಲ್ ಕೇಸ್ಗಳಿರ್ಬೇಕು. ಜಗಳ ಮಾಡಿದ್ದಾರೆ, ದೊಂಬಿ ಮಾಡಿದ್ದಾರೆ, ಲಾಠಿ ಹಿಡ್ಕೊಂಡು ಹೊಡೆದಿದ್ದಾರೆ, ಶಾಖಾ ಕಾರ್ಯಕ್ರಮಕ್ಕೆ ಹೋಗುವಾಗ ಶಾಲೆಯಲ್ಲಿ ಗಲಾಟೆ ಮಾಡಿದ್ದಾರೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ, ಇನ್ನೊಂದು ಮಗದೊಂದು ಮತ್ತೊಂದು. ಈ 79 ವರ್ಷಗಳಲ್ಲಿ ಏನಾದ್ರೂ ಒಂದು ಕೇಸು ದಾಖಲಾಗಿದೆಯೇ? ಇಲ್ಲ ಅಂತ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಈಗ ಬಿಜೆಪಿಯ ಪ್ರಶ್ನೆ, ಆರ್ ಎಸ್ ಎಸ್ ನ ಪ್ರಶ್ನೆ, ಸನಾತನಿಗಳ ಪ್ರಶ್ನೆ, ದೇಶವಾಸಿಗಳ ಪ್ರಶ್ನೆ ಏನು? ಯಾವ ಆಧಾರದಲ್ಲಿ ನೀವು ಆರ್ ಎಸ್ ಎಸ್ ಅನ್ನ ಇಷ್ಟು ಕಂಡೆಮ್ಡ್ ಮಾಡಿದ್ರಿ? ಆರ್ ಎಸ್ ಎಸ್ ಮೇಲೆ ಯಾಕೆ ಇಷ್ಟು ದ್ವೇಷ, ಅಸೂಯೆ ಮತ್ತು ವಿಷವನ್ನ ಕಾರಿದ್ರಿ? ಆರ್ ಎಸ್ ಎಸ್ ಒಂದು ಸಮಾಜ ಘಾತುಕ ಶಕ್ತಿ ಅಂತ ಹೇಗೆ ಹೇಳಿದ್ರಿ? ಆರ್ ಎಸ್ ಎಸ್ ಒಂದು ವಿಷಕಾರಿ ಸಂಘಟನೆ ಅಂತ ಹೇಗೆ ಹೇಳಿದ್ರಿ? ಆರ್ ಎಸ್ ಎಸ್ ಪಥಸಂಚಲನದಿಂದ ಸಮಾಜದಲ್ಲಿ ಶಾಂತಿ ಭಂಗ ಆಗತ್ತೆ, ಪ್ರಕ್ಷುಬ್ಧ ವಾತಾವರಣ ಹುಟ್ಕೊಳ್ತದೆ ಅಂತ ಯಾವ ಆಧಾರದಲ್ಲಿ ಹೇಳಿದ್ರಿ? ಇದೀಗ ಪ್ರಶ್ನೆ. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ರಿಜಿಸ್ಟ್ರೇ ಆಗ್ಲಿಲ್ಲರಿ ಆ ಸಂಘಟನೆ, ಹೆಂಗ್ ಕೇಸ್ ಬೀಳುತ್ತೆ? ರಿಜಿಸ್ಟರ್ ಆಗದೇ ಇದ್ದ ಸಂಘಟನೆಗಳ ಮೇಲೆ ಕೇಸು ಬೀಳಲಿಲ್ವೇ ಹೇಳಿ? ಭಯೋತ್ಪಾದಕರು, ದೇಶದ್ರೋಹಿಗಳು ಎಲ್ಲ ಈ ದೇಶದಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೊಂಡು ಸಂಘಟನೆ ಮಾಡ್ಕೊಂಡು ಕೆಲಸ ಮಾಡ್ತಾರೇನು? ರಿಜಿಸ್ಟರ್ ಆಗದೇ ಇದ್ದ ಸಂಘಟನೆಗಳು ಇವತ್ತಿನವರೆಗೆ ಏನು ಕೇಸೇ ಆಗ್ಲಿಲ್ವಾ?
ಈಗ ನಾಳೆ ಒಂದು ಯಾವುದೋ ಒಂದು ಸಂಘಟನೆ ರಿಜಿಸ್ಟರ್ ಆಗಿಲ್ಲ, ಹೋಗಿ 4 ಬಲ್ಬ್ ಹೊಡೆದ್ರೆ ಕೇಸ್ ಹಾಕುದಿಲ್ವಾ? ಅಥವಾ ಕರ್ತವ್ಯ ನಿರತ ಪೊಲೀಸರು ಯಾರ ಮೇಲೆ ಏನಾದ್ರು ಎರಗಿದ್ರೆ ಕೇಸ್ ಹಾಕುದಿಲ್ವೇನು? ಯಾವ ಆಧಾರದಲ್ಲಿ ಹೇಳ್ತೀರಿ ರಿಜಿಸ್ಟರ್ ಆಗಿಲ್ಲ ಅದರಿಂದ ಕೇಸ್ ಬೀಳಲಿಲ್ಲ? ಬೇಡ, ರಿಜಿಸ್ಟರ್ ಆಗ್ಲಿಲ್ಲ ಕೇಸ್ ಬೀಳಲಿಲ್ಲ ಅಂತಂದ್ರೆ ಮೌಖಿಕವಾಗಿ ಹೇಳಿ RSS ಹಿಂಗ್ ಮಾಡ್ತು ದಾಖಲೆ ಕೊಡಿ ನೋಡೋಣ. ಅದಿಲ್ಲ. RSS ನಿಷ್ಕಳಂಕವಾಗಿದೆ, ಪರಿಶುದ್ಧವಾಗಿದೆ, ಸಮಾಜಮುಖಿಯಾಗಿದೆ, ಸಂಸ್ಕೃತಿ ಮುಖಿಯಾಗಿದೆ, ಜೀವಮುಖಿಯಾಗಿದೆ. RSS ಸಂಪೂರ್ಣವಾಗಿ ಈ ದೇಶದ ಒಂದು ಸದೃಢತೆಯನ್ನ, ವ್ಯಕ್ತಿಗತವಾದ ಸದೃಢತೆಯ ಮೂಲಕ ದೇಶೀಯ ಸದೃಢತೆಯನ್ನ ಬಯಸ್ತಾ ಇದೆ. ಆ ಕಾರಣಕ್ಕಾಗಿ ವಿವೇಕಾನಂದರು ಹೇಳಿದ್ದೇನು, ನನಗೆ 100 ಯುವಕರನ್ನ ಕೊಡಿ ಅಂತ ಯುವಕರನ್ನ, ಯುವ ಸಮುದಾಯವನ್ನ RSS ಸಿದ್ಧಗೊಳಿಸ್ತಾ ಇದೆ. RSSನ ಮೂಲ ಧ್ಯೇಯ ಏನು? ಅದು ಸಮಗ್ರವಾದಂತ ಒಂದು ವ್ಯಕ್ತಿತ್ವವನ್ನ ಕಟ್ಟುವುದು, ಆ ಮೂಲಕ ಸಮಾಜವನ್ನ, ದೇಶವನ್ನ, ಅಸ್ಮಿತೆಯನ್ನ ಕಟ್ಟುವುದು. ಅದಕ್ಕೆ ಹೊಡೆದಾಟ ಬೇಡ, ರಕ್ತಪಾತ ಬೇಡ, ಪ್ರಕ್ಷುಬ್ಧತೆ ಬೇಡ, ಜಗಳ ಬೇಡ, ಸಮಾಜದ ಬಂದೆ ನಿಂತು ಈ ಶಾಂತಿಯನ್ನ ಕದಡುವ ಕೆಲಸ ನೋ ವೇ. ಆದ್ರೆ ಇಲ್ಲಿ ಪ್ರಶ್ನೆ ಇರುವುದು, ಗಲಭೆ, ದೊಂಬಿ, ಕ್ರಿಮಿನಲ್ ಕೆಲಸಗಳು, ಸಮಾಜವನ್ನ ಒಡೆಯುವ, ದೇಶವನ್ನ ಒಡೆಯುವ, ಮತ್ತೆ ಸಮಾಜದ ಅಶಾಂತಿಯನ್ನ ಸಂಪೂರ್ಣವಾಗಿ ಹಬ್ಬಿಸುವ, ಶಾಂತಿಯನ್ನ ಕೆಡಿಸುವ ಈ ದೇಶದ್ರೋಹಿ ಸಂಘಟನೆಗಳು ಇತ್ಯಾದಿಗಳು ಮಾಡ್ತಾ ಇದಾರಲ್ಲ, ಜೆಹಾದಿಗಳು, ಲವ್ ಜೆಹಾದು, ಮತಾಂತರ, NGOಗಳು ಏನ್ ಮಾಡ್ತಾ ಇದ್ದಾರೆ? ಆ ದುಡ್ಡನ್ನ ತಂದು ಇಲ್ಲಿ ಮಾಡ್ತಾ ಇರುವುದೇನು? ದಿಮಾಗಿ ನಕ್ಸಲ್ಗಳೊಟ್ಟಿಗೆ ಸೇರ್ಕೊಂಡು ಅದಕ್ಕಾಗಿನೇ ಈಗ ಬಿಲ್ ತರ್ತಾ ಇರುವಂತದ್ದು. ಹಾಗಾಗಿ ಅಂತ ಸಂಘಟನೆಗಳೆಲ್ಲ ನಿಮಗೆ ಸುಭಗವಾಗಿ ಕಾಣುತ್ತೋ? ಕರ್ನಾಟಕದ ಮೂಲೆಗಳಿಂದ ಈಗ ದೇಶದ್ರೋಹಿ ಭಯೋತ್ಪಾದಕರನ್ನ NIA ಹುಡುಕಿ ಟ್ರೇಸ್ ಮಾಡಿ ತಗೊಂಡು ಹೋಗ್ತಾ ಇದೆಯಲ್ಲ, ಅದರ ಬಗ್ಗೆ ಯಾಕೆ ನಿಮಗೆ ಕಾಳಜಿ ಇಲ್ಲ? RSS ಅಂತ ತ್ರಿಕಾಲ ಭಜನೆ ಮಾಡ್ತಾ ಇದ್ದೀರಲ್ಲ, ಯಾಕೆ? ಇದು ಬಿಜೆಪಿಯ ಪ್ರಶ್ನೆ. ನೀವು ಹೇಳುವಂತ ಯಾವುದೇ ರೀತಿಯ ಒಂದು ಸಣ್ಣ ಅಂಶವೂ ಇಲ್ಲದೆ ಇದ್ದಂತ ಒಂದು ನಿಷ್ಕಳಂಕ ಸಂಘಟನೆ ಮೇಲೆ ಈ ರೀತಿಯ ಕಳಂಕವನ್ನ ಯಾಕೆ ಹೊರಿಸ್ತೀರಿ? ಉತ್ತರ ಇಲ್ಲ. ಬ್ರೈನ್ ವಾಶ್ ಮಾಡುತ್ತಂತೆ, ಪ್ರಚೋದನೆ ಮಾಡುತ್ತಂತೆ, ಲಾಠಿ ಹಿಡ್ಕೊಂಡು ಸಮಾಜದಲ್ಲಿ ತಿರುಗಾಡ್ತಾರೆ, ಅಶಾಂತಿಯನ್ನ ಉಂಟು ಮಾಡ್ತಾರಂತೆ. ಪ್ರಶ್ನೆ ಅವ್ರ ಹತ್ರ ಹೇಳಿದ್ರಲ್ಲ, ಅವರು 100,000 ಜನ ಅಲ್ಲಿ ಬಂದು ಪಥಸಂಚಲನ ಮಾಡ್ತಾರ್ರಿ ಲಾಠಿ ಹಿಡ್ಕೊಂಡು. ನಾಳೆ ಏನಾದ್ರೂ ಆಗಿದ್ರೆ ತಾನೇ. ಈಗ ಹಿಂದಿನ ಘಟನೆಗಳನ್ನ ಇಟ್ಕೊಂಡು ಮುಂದಿನ ಒಂದು ಘಟನೆಯನ್ನ ನಿರೀಕ್ಷೆ ಮಾಡುತ್ತಾನೆ. ನೀವು ಊರಲ್ಲಿ ಕಳ್ಳತನ ಆದ್ರೆ ಹಿಂದೆ ಏನ್ ಮಾಡ್ತೀರಿ? ಯಾವ ಊರಲ್ಲಿ ಇದ್ದ ಕಳ್ಳರನ್ನೆಲ್ಲ ತಗೊಬಂದು ಬಡ್ದಾಕ್ತೀರಿ ಅಲ್ವಾ? ಅದೇ ತಾನೇ ಮಾಡುದು. ಅದಕ್ಕಾಗಿ ಛಲವಾದಿ ಅವ್ರು ಕೇಳಿದ್ರು, RSS ಬಗ್ಗೆ ಇಷ್ಟು ಕಟುವಾಗಿ, ಕ್ರೂರವಾಗಿ ಮಾತಾಡ್ತಾ ಇದ್ದೀರಿ, RSS ಸಂಘಟನೆಯ ಮೇಲೆ ಯಾವ್ಯಾವ ಕೇಸ್ ಇದೆ, ಏನೇನಿದೆ ವಿವರ ಕೊಡಿ, ನಮಗೂ ಸ್ವಲ್ಪ ಅರ್ಥ ಆಗಲಿ, ನಮ್ಮ ತಿಳುವಳಿಕೆ ತಪ್ಪಿರಬಹುದು ಅಂತ ಕೇಳಿದ್ರು. ಅದಕ್ಕೆ ತಾವೇ ಉತ್ತರ ಕೊಟ್ಟಿದ್ದೀರಿ, ಯಾವುದೇ ಒಂದು ಕೇಸು ದಾಖಲಾಗಿಲ್ಲ. ಹಾಗಾದ್ರೆ RSS ಬಗ್ಗೆ ಮಾತಾಡಿದ್ದೆಲ್ಲವನ್ನು ವಾಪಸ್ ತಗೊಳ್ತೀರಾ? ಈಗ ರಿಜಿಸ್ಟ್ರೇಷನ್ ಅಂದ್ರಿ, ಸುಪ್ರೀಂ ಕೋರ್ಟ್ ಇಂದ BV ಆಚಾರ್ಯವರೆಗೆ ಮಹೇಶ್ ಜೇಠ್ಮಲಾನಿಂದ ಆರಂಭ ಆಯಿತು. ಕವಡೆ ಕಾಸಿನ ಬೆಲೆಯೂ ಇಲ್ಲ, ಗೃಹ ಮಂತ್ರಿಯಾಗಿಯೂ ಕೂಡ ಅವರಿಗೆ ಇದನ್ನ ಕೇಳುವ ಹಕ್ಕಿಲ್ಲ ಅಂತ ಅಂದ್ರು ಕಾನೂನಾತ್ಮಕವಾಗಿ, ಸಾಂವಿಧಾನಿಕ. ಸುಪ್ರೀಂ ಕೋರ್ಟ್ ಇಂದ ಲೋವರ್ ಕೋರ್ಟಿನವರೆಗೆ ಈ 100 ವರ್ಷದಲ್ಲಿ ಬಂದಂತ ತೀರ್ಪುಗಳನ್ನು ಎದುರಿಟ್ರು. ಸಂವಿಧಾನದಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಆಗದೇನೂ ಕೂಡ ಸಂಘಟನೆಯನ್ನ ನಡೆಸ್ಕೊಂಡು ಹೋಗಬಹುದು, ಈ ಗುರುದಕ್ಷಿಣೆ ಇತ್ಯಾದಿ ಎಲ್ಲ ಯಾವುದೇ ರೀತಿಯ ಟ್ಯಾಕ್ಸೇಬಲ್ ಅಲ್ಲ ಅನ್ನೋದನ್ನು ಕೂಡ ಇದೇ ನಮ್ಮ ಘನ ನ್ಯಾಯಾಲಯ ತೀರ್ಪಿನ ಮೂಲಕ ಹೇಳಿದೆ. ಅಷ್ಟಾದ್ರೂ ಅಡಿಗೆ ಬಿದ್ರು ಮೀಸೆ ಮಣ್ಣಾಗಿಲ್ಲ. ನಾನ್ ತರಿಸ್ತೇನ್ರಿ, ರಿಜಿಸ್ಟರ್ ಆಗ್ಲೇಬೇಕ್ರಿ. ಹೆಂಗ್ ರಿಜಿಸ್ಟರ್ ಆಗುದಿಲ್ಲ ನಾನು ನೋಡ್ತೇನ್ರಿ. ಅದಕ್ಕೆ ಸಂತೋಷ್ ಹೇಳಿದ್ರು ರಿಜಿಸ್ಟರ್ ಮಾಡುದಿಲ್ಲ. ಏನ್ ಮಾಡ್ತೀರಿ ಮಾಡಿ, ಏನ್ ಮಾಡ್ತೀರೋ ಮಾಡಿ. ಹಾಗಾಗಿ ನಿಮಗೆ ಕೊಟ್ಟ ಇಲಾಖೆಯನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಶಾಂತಿಯನ್ನ ಕಾಪಾಡುವ, ಸುವ್ಯವಸ್ಥೆಯನ್ನ ಕಾಪಾಡುವ, ಸಮಾಜದಲ್ಲಾಗುವ ಪ್ರಕ್ಷುಬ್ಧತೆ, ಕ್ಷೋಭೆಯನ್ನ ತಡೆಗಟ್ಟುವ, ಸಮಾಜದ ಒಂದು ಅಥವಾ ದೇಶದ ದ್ರೋಹಿತ್ವವನ್ನ ಮಾಡುವಂತವರನ್ನ ಹೆಡೆಮುರಿ ಕಟ್ಟುವ, ದೇಶದ್ರೋಹಿಗಳನ್ನ ಅಟ್ಟಾಡಿಸಿ ಅವರನ್ನು ಹಿಡಿದು ಒಳಹಾಕುವ ಈ ಎಲ್ಲ ಕೆಲಸ ಮಾಡಬೇಕಾಗಿತ್ತು. ಅದು ಯಾವುದನ್ನೂ ಮಾಡದೇನೆ ಕೇವಲ RSS ಅಂತ ಹೇಳಿ ಮಾತಾಡಿದ್ದು, ಬೈದದ್ದು, ಆರೋಪಿಸಿದ್ದು. ಈಗ ತಾವೇ ಹೇಳಿದ್ರಿ RSS ಮೇಲೆ ಯಾವ ಕೇಸು ಇಲ್ಲ,
ಸಮಾಜದಲ್ಲಿ ದೊಂಬಿ ಮಾಡಿಲ್ಲ, ಗಲಾಟೆ ಮಾಡಿಲ್ಲ, ಪ್ರಕ್ಷುಬ್ಧತೆ ಮಾಡಿಲ್ಲ, ಕೋಮುಗಲಭೆ ಸೃಷ್ಟಿ ಮಾಡಿಲ್ಲ. ವ್ಯಕ್ತಿಗತವಾದಂತ ಕೇಸ್ಗಳಿರ್ಬೋದು, ಅವ್ರ RSS ಅಲ್ಲಿ ಕಾರ್ಯಕರ್ತರಾಗಿರ್ಬೋದು, ಅಂತವ್ರು ಕಾಂಗ್ರೆಸ್ನಲ್ಲೂ ಇದ್ದಾರೆ, ಜನತಾದಳದಲ್ಲೂ ಇದ್ದಾರೆ, ಬಿಜೆಪಿಯಲ್ಲೂ ಇದ್ದಾರೆ, ಎಲ್ಲರೂ ಇದ್ದಾರೆ. ವ್ಯಕ್ತಿಗತವಾದ ಕೇಸುಗಳೆಲ್ಲ ಪಕ್ಷದ ಕೇಸು ಅಂತ ಭಾವಿಸ್ಲಿಕ್ಕಾಗತ್ತಾ? ಸಂಘಟನೆಯ ಕೇಸು ಅಂತ ಭಾವಿಸ್ಲಿಕ್ಕಾಗತ್ತಾ ಹೇಳಿ? ಅದಲ್ಲ. ಆದರೂ RSSನ ಕಾರ್ಯಕರ್ತರು ಎಲ್ಲಿಯೂ ಸಮಾಜದ ಒಂದು ದುಸ್ವಪ್ನವಾದಂಥ ಸ್ಥಿತಿಗೆ ಬರುವಂತ ಯಾವುದೇ ಕೆಲಸಗಳನ್ನು ಮಾಡಿಲ್ಲ. ಅವರು ಅವರದೇ ಆದಂಥ ಒಂದು ಶಿಸ್ತಿನ ಸಿಪಾಯಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾವು ಮೊದಲಿಂದ ಹೇಳ್ತಿದ್ದೇವೆ, RSS ಮುಟ್ಟಿದ್ರೆ ಅಥವಾ RSS ಅಂತ ಇಷ್ಟೆಲ್ಲ ಕೂಗಾಡಿದ್ರಲ್ಲ, ಅವರ ಪಕ್ಷದಲ್ಲೇ ಯಾರು ಇಲ್ಲ. BK ಹರಿಪ್ರಸಾದ್ ಒಬ್ರು ಬಿಟ್ರೆ, ಅವರ ತಂದೆಯವರೊಂದು ಬಿಟ್ರೆ, AICC ಅಧ್ಯಕ್ಷರು ಮೇಲ್ವರೆ ಕೈ ಇದೆ. ಆದ್ರಿಂದ ನಾವೀಗ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ನಮ್ಮ ಅಸ್ತಿತ್ವಕ್ಕೆ ತೊಂದರೆ ಆಗ್ಬೋದು ಅಂತ ಬಾಕಿಯವರೆಲ್ಲ ಸುಮ್ಮನಿದ್ದಾರೆ. ಬಿಟ್ರೆ ಪ್ರಿಯಾಂಕಾ ಖರ್ಗೆ ಅವ್ರು ಮಾತಾಡಿ ಸರಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಬೆಂಬಲಿಸಿಲ್ಲ. ಹಾಗಾಗಿ ಪಕ್ಷದ ಒಳಗಡೂ ಅವರು ಒಂಟಿ, ಮತ್ತೆ ತನ್ನ ಕ್ಷೇತ್ರವಲ್ಲದ ಕ್ಷೇತ್ರಕ್ಕೆ ಕೈ ಹಾಕಿ ಮಾತಾಡುವ ಆ ಧಾವಂತದಿಂದ ಇತ್ತೀಚೆಗೆ ಸಾರ್ವಜನಿಕವಾಗಿ ಅವರು ಬಹಳಷ್ಟು ಕ್ರಿಟಿಸೈಸ್ ಒಳಗಾಗ್ತಾ ಇದ್ದಾರೆ. ಇನ್ನಾದ್ರೂ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ವಿಚಾರದಲ್ಲಿ ಒಂದು ಗಾಂಭೀರ್ಯ, ಆತ್ಮಾವಲೋಕನ ಮತ್ತು ತನಗೆ ವಹಿಸಿದ ಕೆಲಸದಲ್ಲಿ ನಾನು ನಿಷ್ಠೆಯನ್ನ ತೋರುವ ಮೂಲಕ ನಾನು ಈ ರಾಜ್ಯದ ಶಾಂತಿಯನ್ನ, ಸಹಬಾಳ್ವೆಯನ್ನ ಕಾದ್ಕೋಬೇಕು, ಗೃಹ ಇಲಾಖೆ ಹುಡುಗಾಟಿಕೆ ಇಲಾಖೆ ಅಲ್ಲ ಅನ್ನುವಂಥ ಒಂದು ಪ್ರಜ್ಞೆ, ಅರಿವು, ಗಾಂಭೀರ್ಯ ಅವರಿಗೆ ಬರಲಿ ಅಂತ ಆಶಿಸ್ತೇನೆ. ನಿಮಗೇನು ಅನ್ನಿಸ್ತದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ಶೇರ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ತಲುಪಿಸಿ. ನಮಸ್ತೆ.